ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಅಸ ಕಹಿ ಚಲೆ ದೇವಋಷಿ ಕರತ್ ರಾಮ ಗುಣಗಾನ, ಹರಿ ಮಾಯಾ ಬಲ ಬರನತ್ ಪುನಿ ಪುನಿ ಪರಮ ಸುಜಾನ. ತಬ ಖಗಪತಿ ಬಿರಂಚಿ ಪಹಿ ಗಯಮು, ನಿಜ ಸಂದೇಹ ಸುನಾವತ್ ಭಯಮು. ಸುನಿ ಬಿರಂಚಿ ರಾಮ ಹಿ ಸಿರುನಾವಾ, समझि प्रताप प्रेम अति छावा. मन महु करई विचार विधाता, माया बस कवि कोविद ज्ञाता. हरि माय कर अमित प्रभावा, विपुल बार जेहि मोहि नचावा. अग जगमय उपराजा, नहीं आचरज मोह खघराजा. तब बोले विधि गिरा सुहाई, जान महेश राम प्रभुताई. बैन तेय शंकर पही जाहूँ, तात अनत पूछहूँ जनिकाहूँ. तह होइहि तव ಸಂಶಯ ಹಾನಿ, ಚಲೆವು ಬಿಹಂಗ ಸುನತ ವಿಧಿ ಬಾನಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾಮ ನಾಗಪಾಶದಲ್ಲಿ ಬಂಧಿತನಾಗಿರೋದನ್ನ ನೋಡಿ ಅವನನ್ನು ಬಿಡಿಸಿದ ಮೇಲೆ ಗರುಡ ಇಡೀ ಸೃಷ್ಟಿಯನ್ನು, ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿ ಸಂಚಾಲನೆ ಮಾಡುವಂತಹ ಭಗವಂತ, ಮತ್ತು ಅವನ ನಾಮಸ್ಮರಣೆ ಮಾತ್ರದಿಂದನೇ ಭವಬಂಧನದಿಂದನೇ ಬಿಡುಗಡೆ ಹೊಂದುತ್ತೀವಿ ನಾವು. ಅಂಥವನು ನಾಗಪಾಶಕ್ಕೆ ಒಳಗಾಗೋದಾ, ಇದು ಹೇಗೆ ಸಾಧ್ಯ ಅಂತಂದ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗಿ ಯೋಚನೆ ಮಾಡ್ತಾ ಇದ್ದಾನೆ. ಆಮೇಲೆ ಏನೇನೋ ಮನಸ್ಸಲ್ಲಿ ಕುತರ್ಕಗಳು ಅದು ಇದು ಎಲ್ಲ ನಡೆದ್ರೂ ಕೂಡ ಅವನ ಮನಸ್ಸು ಸಮಾಧಾನಗೊಳ್ತಾ ಇಲ್ಲ. ಆಗ ನಾರದರ ಹತ್ರ ಹೋಗಿ ಕೇಳಿದಾಗ, ನೀನು ಈಗ ಮಾಯೆಗೆ ಒಳಗಾಗಿದೆಯಾ, ನಾನು ಕೂಡ ಈ ರೀತಿನೇ ಆಗಿ ಬೇಕಾದಷ್ಟು ಸರಿ ನನಗೂ ಕೂಡ ಅದು ಕುಣಿಸ್ಬಿಟ್ಟಿದ್ಯಪ್ಪ. ಅದರಿಂದ ಈಗ ನಾನಿದಕ್ಕೆ ಸಮಾಧಾನ ಹೇಳೋದಕ್ಕಾಗೋದಿಲ್ಲ, ನೀನು ಬ್ರಹ್ಮನ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೋ ಆ ರೀತಿ ಕೇಳು ಅಂತ ಹೇಳ್ತಾರೆ. ಹೀಗೆ ಹೇಳಿ ಪರಮಜ್ಞಾನಿಗಳಾದಂತಹ ದೇವರ್ಷಿ ನಾರದರು ಶ್ರೀರಾಮನ ಗುಣಗಾನವನ್ನು ಮಾಡ್ತಾ ಶ್ರೀಹರಿಯ ಮಾಯಾ ಪ್ರಭಾವವನ್ನು ಮತ್ತೆ ಮತ್ತೆ ವರ್ಣನೆ ಮಾಡ್ತಾ ಅವರು ವಾಪಸ್ ಹೊರಟೋಗ್ತಾರೆ. ಪಕ್ಷಿರಾಜನಾದಂತಹ ಗರುಡ ಬ್ರಹ್ಮದೇವನ ಹತ್ರಕ್ಕೆ ಹೋಗ್ಬಿಟ್ಟು ತನ್ನ ಸಂದೇಹ ಏನಿತ್ತೋ ಅದೆಲ್ಲ ಅವ್ರ ಮುಂದೆ ಹೇಳ್ಕೊಳ್ತಾನೆ. ಅದನ್ನು ಕೇಳಿ ಬ್ರಹ್ಮ ಶ್ರೀರಾಮಚಂದ್ರನಿಗೆ ಮನಸ್ಸಲ್ಲೇ ತಲೆಬಾಗಿ ನಮಸ್ಕಾರ ಮಾಡ್ಕೊಳ್ತಾರೆ. ಪ್ರಭು ಪ್ರತಾಪವನ್ನು ಸ್ಮರಣೆ ಮಾಡ್ಕೊಳ್ತಾ ಅವರ ಹೃದಯ ಪ್ರೇಮದಿಂದ ತುಂಬ ಹೋಗುತ್ತೆ. ಬ್ರಹ್ಮದೇವ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನು ಯೋಚನೆ ಮಾಡ್ತಾರೆ? ಕವಿಗಳು, ಪಂಡಿತರು, ಜ್ಞಾನಿಗಳು ಎಲ್ಲರೂ ಕೂಡ ಮಾಯಾವಶರೇ. ಮಾಯಕ್ಕೆ ವಶರಾಗಿರುವಂಥವ್ರು ಯಾರು? ಕವಿಗಳು. ಯಾಕಂದರೆ ಅವ್ರ ಕಲ್ಪನೆಗಳಲ್ಲೇ ಎಲ್ಲವನ್ನ, ಅಂದರೆ ಮಾಯೆಗೆ ಒಳಗಾಗಿರೋದ್ರಿಂದ ಅವರು ಆ ರೀತಿ ಹೇಳ್ತಾ ಇರ್ತಾರೆ. ಪಂಡಿತರು ಅಷ್ಟೇ, ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅನ್ನುವಂಥ ಒಂದು ಮಾಯೆಯಲ್ಲಿರ್ತಾರೆ. ಜ್ಞಾನಿಗಳೂ ಅಷ್ಟೇ, ಇವರೆಲ್ಲ ಮಾಯಾವಶರೇ. ಭಗವಂತನ ಮಾಯಾ ಪ್ರಭಾವ ಅನ್ನೋದು ಅಪಾರವಾಗಿರುವಂಥದ್ದು. ಅದು ನನ್ನನ್ನು ಕೂಡ ಅನೇಕ ಸಲ ಕುಳಿಸ್ಬಿಟ್ಟಿದೆ. ಇದನ್ನು ನಾವು ಕೃಷ್ಣನ ಒಂದು ಲೀಲೆಗಳಲ್ಲಿ ತುಂಬ ತಿಳ್ಕೊಬೋದು, ಬ್ರಹ್ಮ ಹೇಗೆ ಮಾಯೆಗೆ ಒಳಗಾಗ್ತಾನೆ ಅನ್ನೋದು. ಸೊ ಅದಕ್ಕೆ ನಾನು ಕೂಡ ಅದರಿಂದ ಬೇಕಾದಷ್ಟು ಸರಿ ಮಾಯೆಗೆ ಒಳಗಾಗಿದ್ದೀನಿ. ಈ ಇಡೀ ಚರಾಚರ ಜಗತ್ತು ಕೂಡ ನನ್ನಿಂದಾನೇ ರಚನೆ ಆಗಿದೆ. ಆದರೆ ನಾನೇ ಮಾಯೆಯ ಕೈಗೆ ಸಿಕ್ಕಿ ಕುಣಿದಾಡಿದ್ರೆ ಇನ್ನು ಗರುಡ ಮೋಹಗೊಳ್ಳೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಪ್ರಥಮ ಜೀವಿ ಬ್ರಹ್ಮ, ಅವನೇ ಎಲ್ಲವನ್ನ ಸೃಷ್ಟಿ ಮಾಡೋದು, ಅವನೇ ಮಾಯೆಗೆ ಒಳಗಾಗಿದ್ದಾನೆ ಅಂದಮೇಲೆ ಇನ್ನು ಅವನಿಗಿಂತ ಕೆಳಗಡೆ ಇರುವಂಥ ಜೀವಿಗಳು ಮಾಯೆಯಲ್ಲಿ ಒಳಗಾದರೆ ಆಶ್ಚರ್ಯ ಏನೂ ಇಲ್ಲ ಅಲ್ವಾ? ಈ ರೀತಿಯೆಲ್ಲ ಯೋಚನೆ ಮಾಡಿ ಬ್ರಹ್ಮದೇವರು ಹೇಳ್ತಾರೆ, ಎಲೆ ಗರುಡ, ಶ್ರೀರಾಮನ ಮಹಿಮೆಯನ್ನು ಆ ಪರಮೇಶ್ವರ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅದಕ್ಕೋಸ್ಕರನೇ ನೀನು ಆ ಪರಮೇಶ್ವರನ ಹತ್ರ ಹೋಗು ತಮ್ಮ. ನೀನು ಬೇರೆ ಯಾರಲ್ಲೂ ಕೂಡ ಕೇಳಬೇಡ. ನಿನ್ನ ಸಂದೇಹವನ್ನು ಅವನೇ ದೂರ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಬ್ರಹ್ಮನ ಮಾತನ್ನು ಕೇಳಿ ಈಗ ಗರುಡ ಏನು ಮಾಡ್ತಾನೆ? ಬ್ರಹ್ಮ ಎಲ್ಲಿದ್ನೋ ಅಲ್ಲಿಂದ ಈಗ ಮಹೇಶ ಎಲ್ಲಿದ್ನೋ ಅಲ್ಲಿಗೆ ಹೋಗ್ತಾನೆ. ಅಂದರೆ ಈಶ್ವರನ ಹತ್ರಕ್ಕೀಗ ಬರ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.